ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜು ಗೌಡ್ರು. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಮ್ಮ ಊರಲ್ಲಿ ತುಂಬ ಮಳೆ ಬರ್ತಿತ್ತು ಆಯಿತಾ. ನಾವಿಲ್ಲಿ ಮಂಗಳೂರಿಗೆ ಬಂದ ಮೇಲೆ ಒಂದು ಒಂದು ವಾರ ಆಯ್ತಾ ಅಂತ ಇಲ್ಲಿಗೆ ಬಂದು. ಒಂದು ವಾರ ಆಯಿತು. ಒಂದು ವಾರದಲ್ಲಿ ಒಂದು ಸಾರಿ ಕೂಡ ಮಳೆಯೇ ಬಂದಿಲ್ಲ ಗೈಸ್. ಎಷ್ಟು ನಾನು ಇಲ್ಲಿ ಎಂತ ಶೆಕೆ ಅಂತ ಹೇಳಿದ್ರೆ ಉಂಟಲ್ಲ, ತುಂಬಾ ಬಿಸಿಲಿತ್ತು ಆಯ್ತಾ. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಳೆ, ಪಿರಿ 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 ಮಳೆ. ಅಂತೂ ಇಂತೂ ನಮ್ಮ ಊರಲ್ಲಿ ಕೂಡ ಮಳೆ ಸ್ಟಾರ್ಟ್ ಆಯ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಆ ಅಂದ್ರೆ ಈ ಶೆಕೆಗೆ ನಿಲ್ಲಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಶೆಕೆ ಆಯ್ತಾ ಇಲ್ಲಿ. ಆದ್ರೂ ಫಂಕ್ಷನಿಗೆ ಹೋದ್ರಂತೂ ಯಪ್ಪ ಸಾಕಾಗ್ಬೇಕು ನಮಗೆ, ಅಷ್ಟು ಶೆಕೆ ಆಗ್ತಿತ್ತು. ಇವತ್ತು ಫಸ್ಟ್ ಮಳೆ ಸ್ಟಾರ್ಟ್ ಆಗಿದೆ, ಮಳೆಗಾಲ ಸ್ಟಾರ್ಟ್ ಆಗಿದೆ. ಆದ್ರೆ ಒಂಥರ ಎಂತ ನಾನಿಲ್ಲಿ ರೂಮಲ್ಲೇ ಇದ್ದೇನಲ್ಲ, ಹಾಗೆ ಒಂಥರ ಪಿರಿ ಪಿರಿ ಮಳೆ ಬರುವಾಗ ಒಂಥರ ಚಂದ ಆಗ್ತದೆ ಆಯ್ತಾ. ನಮ್ದು ರೂಮ್ ಇರೋದು ಮೇಲೆ ಆಯ್ತಾ ಗೈಸ್. ನಮ್ಮ ರೂಮಲ್ಲಿ ಉಂಟಲ್ಲ ತುಂಬಾ ಖುಷಿ ಆಗ್ತದೆ, ಇದೊಂಥರ ಪಾಸಿಟಿವ್ ವೈಬ್ ಇದ್ದ ಹಾಗೆ ಆಗ್ತದೆ ಆಯ್ತಾ ನಂಗೆ. ಇಲ್ಲಿ ಅಂತೂ ಒಬ್ಳೆ ಇದ್ರೆ ಸಹ ಬೋರೇ ಆಗೋದಿಲ್ಲ ಗೊತ್ತಾ, ಅಷ್ಟು ಒಂಥರ ಜಾಲಿ ಆಗ್ತದೆ. ಮತ್ತೆ ಇಲ್ಲಿ ಒಂದು ಸೌಂಡ್ ಬಾಕ್ಸ್ ಇದೆ ಆಯ್ತಾ, ಅದರಲ್ಲಿ ಸಾಂಗ್ ಎಲ್ಲ ಕೇಳ್ತಾ ಇರ್ತೇನೆ, ಓಲ್ಡ್ ಸಾಂಗ್ ಅದು ಇದು ಅಂತೆಲ್ಲ. ಇವಾಗಂತೂ ತುಂಬಾ ಟೈಮ್ ಆಯ್ತು, ನಾನು ಮ್ಯಾರೇಜ್ ಆದ್ಮೇಲೆ ಅಂತೂ ಪ್ರಾಕ್ಟೀಸೇ ಮಾಡಲಿಲ್ಲ ಸಾಂಗ್ಸ್ ಎಲ್ಲ. ಅಂದ್ರೆ ನಂದು ವಾಯ್ಸ್ ಎಲ್ಲ ಫುಲ್ ಹೋಗಿದೆ ಮಾರೆ, ಫುಲ್ ಅಂದ್ರೆ ಫುಲ್ ಹೋಗಿದೆ. ಇದು ಹಾಗೆ ಇನ್ನು ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕು ಹಾಗೆ. ಇದು ಮತ್ತೆ ವೈಫೈ ಇದು ನೆಟ್ ಎಲ್ಲ ನಂಗೆ 1 GB ಇರೋದಾಯ್ತಾ, 1 GB. ಅದು ಸ್ವಲ್ಪ ಹೊತ್ತು ಒಮ್ಮೆ ಜಸ್ಟ್ ಫೇಸ್ಬುಕ್ಕಿಗೆ ಹೋಗಿ ಬಂದ್ರೆ ಆಯ್ತು, ಫುಲ್ ಖಾಲಿ ಆಗ್ತದೆ. ನಂಗೆ ಯಾವ್ದು ಸಹ ಸಾಂಗ್ ಕಲಿಬೇಕಾದ್ರೆ ಒಂದು ಒರಿಜಿನಲ್ ಸಾಂಗ್ ಕೇಳಬೇಕು, ಆ ಥರ ಎಲ್ಲ ಆದರೆ ನಂಗೆ ಕೇಳಲಿಕ್ಕೆ ಆಗೋದಿಲ್ಲ ಆಯ್ತಾ. ಅದೆಲ್ಲ ಖಾಲಿ ಆಗಿದೆ ನಂದು, ಖಾಲಿ ಆಗ್ತದೆ, ಬೇಗ ಖಾಲಿ ಆಗುದು ಆಯ್ತಾ. ಗೈಸ್, ಈ ರೂಮಲ್ಲಿ ಉಂಟಲ್ಲ ತುಂಬ ಖುಷಿ ಆಗ್ತದೆ, ಬೋರ್ ಅಂತೂ ಆಗೋದೇ ಇಲ್ಲ. ಇಲ್ಲೊಂದು ಸೌಂಡ್ ಬಾಕ್ಸ್ ಇದೆ ಆಯ್ತಾ, ನಾವು ಮನೆಯಿಂದ ಬರಾಗ ತಂದಿದ್ದೇವೆ. ಅದರಲ್ಲಿ ಸೌಂಡ್ ಬಾಕ್ಸಲ್ಲಿ ಯಾವುದಾದ್ರೂ ಸಾಂಗ್ಸ್ ಎಲ್ಲ, ಈಗ ನಾನು ಡೌನ್ಲೋಡ್ ಮಾಡಿದ ಒಂದು 100 ಸಾಂಗ್ಸ್ ಇದೆ ನನ್ನ ಮೊಬೈಲಲ್ಲಿ, ಅದನ್ನು ಹಾಕಿ ಇಟ್ಟಿರ್ತೇನೆ. ಅದು ಅದ್ರಷ್ಟೆಗೆ ಆಗ್ತಾ ಇರ್ತದೆ, ಕೇಳಿ 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 ಬರ್ತದೆ ಅಲ್ಲ ಸಾಂಗ್, ಅದಕ್ಕೋಸ್ಕರ ಅದನ್ನು ಕೇಳ್ತಾ ಇದ್ದೆ. ಮತ್ತು ತುಂಬ ಅಂದರೆ ತುಂಬ ದಿನ ಆಯಿತು ಗೈಸ್, ಪ್ರಾಕ್ಟೀಸೇ ಮಾಡಲಿಲ್ಲ. ಮದುವೆಗಿಂತ 1-2 ತಿಂಗಳು ಮೊದಲು ನಾನು ಸಾಂಗ್ ಹಾಡೋದನ್ನು ನಿಲ್ಲಿಸಿದ್ದೆ, ಪ್ರಾಕ್ಟೀಸ್ ಮಾಡೋದೆಲ್ಲ. ಪ್ರೋಗ್ರಾಮಿಗೆಲ್ಲ ಹೋಗ್ತಿದ್ದೆ, ಅದು ನಾವು ಒಂದು 10-20 ಸಾಂಗ್ ಅದು ಅಲ್ಲಿ ಮದುವೆಯಲ್ಲೆಲ್ಲ ಹಾಡುವಂಥದ್ದೇ ಸಾಂಗ್ ಹಾಡೋದಲ್ಲ. ಅದ ನಂತರ ಆದ ಕಾರಣ ನಾನು ಅದನ್ನು ಹಾಡ್ತಿದ್ದೆ. ಮತ್ತು ಬೇರೆ ಎಕ್ಸ್ಟ್ರಾ ಎಲ್ಲ ಜಾಸ್ತಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿರ್ಲಿಲ್ಲ, ಆಗ ವಾಯ್ಸ್ ಎಲ್ಲೆಲ್ಲಿ ಹೋಗಿದೆ, ನಿಜವಾಗಿ ತುಂಬ ರೀಚ್ ಎಲ್ಲ ಆಗ್ತಿಲ್ಲ. ಹಾಗೆ ತುಂಬ ಬೇಸರ ಆಗ್ತದೆ ಮಾರ್ರೆ, ಈಗ ಆಡಲಿಕ್ಕೆ ಆಗ್ತಿಲ್ಲಲ್ಲ ಅಂತ. ಹಾಗೆ ಇವಾಗ ನಾನು ಮದುವೆ ವಿಷಯದಲ್ಲಿ ಅದು ಇದು ಎಲ್ಲ ಬ್ಯುಸಿ ಎಲ್ಲ ಮುಗ್ದಾಯಿತು. ಮುಗಿಸಿ ಈಗ ಆದ ನಂತರ ಈಗ ವಾಪಸ್ ನಾನು ಇದು ಎಂತ ಇನ್ನು ನಾವು ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅದರ ಪ್ರಕಾರ ಹೋಗ್ತಾ ಇರಬೇಕಲ್ವ. ಅದಕ್ಕೋಸ್ಕರ ಇನ್ನು ವಾಪಸ್ ನಾನು ಸಿಂಗಿಂಗ್ ಬಗ್ಗೆ ನಾನು ಸ್ವಲ್ಪ ಗಮನ ಕೊಡಬೇಕು. ಒಂದು 3-4 ತಿಂಗಳು ನಾನು ಸಿಂಗಿಂಗ್ ಬಗ್ಗೆ ಗಮನನೇ ಕೊಡಲಿಲ್ಲ. ಹಾಗೆ ಇನ್ನು ಸ್ವಲ್ಪ ಕಲಿಬೇಕಂತ ಇದ್ದೇನೆ. ಹಾಗೆ ಹೊಸ ಹೊಸ ಸಾಂಗ್ಸ್ ಎಲ್ಲ, ಈಗ ಓಲ್ಡ್ ಸಾಂಗ್ ಹಾಡಿದನ್ನೇ ಹಾಡಿ ಮತ್ತು ಅದನ್ನು ಕೇಳಿ ಒಮ್ಮೆ ಕಲಿತ ಮೇಲೆ ಮತ್ತೆ ವಾಪಸ್ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹೊಸ ಸಾಂಗ್ಸ್, ಈಗ ರಾಜ್ಕುಮಾರಿದು ಅವ್ರದ್ದೆಲ್ಲ ಒಳ್ಳೊಳ್ಳೆ ಸಾಂಗ್ ಇದೆ, ಓಲ್ಡ್ ಸಾಂಗ್. ನನಗೆ ಅದು ಓಲ್ಡ್ ಸಾಂಗ್ ತುಂಬ ಇಷ್ಟ ಆಯಿತಾ. ಈಗದ ನ್ಯೂ ಸಾಂಗ್ಗಿಂತ ಸಹ ಓಲ್ಡ್ ಸಾಂಗ್ ತುಂಬ ಚಂದ ಇರ್ತದೆ, ಹಾಡಲಿಕ್ಕೂ ಖುಷಿ ಆಗ್ತದೆ ಮತ್ತು ತುಂಬ ಅರ್ಥ ಇರ್ತದೆ ಆಯಿತಾ. ಹಾಗೆ ಇವತ್ತು ಸಹ ಹಾಗೆ ಒಂದು 10 ಸಾಂಗ್ ಲಿಸ್ಟ್ ಮಾಡಿದ್ದೇನೆ, ಇದು ಓಲ್ಡ್ ಸಾಂಗ್ ಎಲ್ಲ, ಹೊಸ ಹೊಸ ಗೀತೆ, ಹಾಡದಂಥ ಗೀತೆ ಎಲ್ಲ, ಅದನ್ನೆಲ್ಲ ಕಲಿಬೇಕಂತ ಇದ್ದೇನೆ. ಹಾಗೆ ಡೌನ್ಲೋಡ್ ಮಾಡಲಿಕ್ಕೆ ಮಾತ್ರ ನನ್ನ ಮೊಬೈಲಲ್ಲಿ ಆಗೋದಿಲ್ಲ ಮಾರೆ. ಅದು ಒಂದು ವಿಡ್ಮೆಟ್ ಆ್ಯಪ್ ಅಂತ ಇತ್ತು, ಅದು ನನ್ನದು ಓಲ್ಡ್ ಮೊಬೈಲಲ್ಲಿ ಇತ್ತು ಆಯಿತಾ, ಈ ಮೊಬೈಲಲ್ಲಿ ಇಲ್ಲ. ಹಾಗೆ ನನಗೆ ಅದು ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನೆಟ್ ಆನ್ ಮಾಡಿ ನಾನು ಯೂಟ್ಯೂಬಲ್ಲಿ ಕೇಳಬೇಕಂದ್ರೆ ಯೂಟ್ಯೂಬ್ ಇದು ಜಾಸ್ತಿ MB ಜಾಸ್ತಿ ಇಲ್ಲ, 1.5 GB ಇರೋದಲ್ಲ ಮೊಬೈಲಿಗೆ, ಡೈಲಿ ಇರೋದು ಅಷ್ಟೇ ಅಲ್ಲ. ಹಾಗೆ ಅದು ಒಮ್ಮೆ ಫೇಸ್ಬುಕ್, ಇನ್ಸ್ಟಾ ಮತ್ತು ಯೂಟ್ಯೂಬ್ ಅದೆಲ್ಲ ನೋಡಲಿಕ್ಕೆ ಬೇಕಾಗ್ತದೆ. ಅದು ಎಂತ ಆಗ್ತದೆ ಗೊತ್ತಾ, ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲ ಆನ್ ಮಾಡಿದರೆ
ಬೇಗ ಖಾಲಿ ಆಗುದು. ನಂದು ಒಮ್ಮೊಮ್ಮೆ ಉಂಟಲ್ಲ, ಬೆಳಿಗ್ಗೆ ಒಂದು 10-12 ಗಂಟೆ ಆಗುವಾಗ ಫುಲ್ ಖಾಲಿ ಆಗಿರ್ತದೆ. ಮತ್ತೆ ಸುಮ್ಮನೆ ಹೀಗೆ ಚಪ್ಪೆ ಮುಖದಲ್ಲಿ ನಿಲ್ಬೇಕಷ್ಟೇ ಅದಕ್ಕೆ. ನಂಗೆ ಇಲ್ಲಿ ಇಲ್ಲಿ ಬಂದು ನಿಲ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ನೋಡಿ. ಅಲ್ಲೆಲ್ಲ ಫುಲ್ ರೋಡ್ ಎಲ್ಲ ಇದೆ. ಇದು ಮೈನ್ ರೋಡ್ ಆಯ್ತಾ, ಈಚೆಯಿಂದ ಹೀಗೆ ಇದು ಖುಷಿ ಆಗ್ತದೆ. ಅಲ್ಲೆಲ್ಲ ರೋಡಲ್ಲೆಲ್ಲ ಗಾಡಿಗಳೆಲ್ಲ ಹೋಗ್ತಾ ಇರ್ತದೆ. ಮತ್ತೆ ಮೇಲೆ ಒಂದು ನಿಂತ್ಕೊಂಡು ಫುಲ್ ವ್ಯೂ ನೋಡ್ಬೋದು. ಮತ್ತೆ ಇದಕ್ಕಿಂತ ಮೇಲೆ ಸಹ ಸ್ಲ್ಯಾಪ್, ಅದಕ್ಕಿಂತ ಮೇಲೆ ಸಹ ಇದೆ ಆಯ್ತಾ, ಅಲ್ಲಿಗೆ ಸಹ ಹೋಗ್ಬೋದು. ಅಲ್ಲಿಗೆ ಹೋದ್ರೆ ಫುಲ್ ಕಾಣ್ತದೆ, ತುಂಬಾ ಖುಷಿ ಆಗ್ತದೆ. ನೈಟ್ ಎಲ್ಲ ಹೋಗ್ಬೇಕು. ಮತ್ತೆ ಡಿನ್ನರ್ ಎಲ್ಲ ಮಾಡ್ಬೋದು ಆಯ್ತಾ, ತುಂಬಾ ಜನ ಸೇರಿ, ಈಗ ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಒಂದು ಡಿನ್ನರ್ ಎಲ್ಲ ಮಾಡ್ಬೋದು, ಒಂದು ಚಂದದೆಲ್ಲ. ಇವಾಗ ಪ್ಲಾನ್ ಮಾಡಿದ್ದೇವೆ ನಾವು. ಇದು ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೆ ಆಯ್ತಾ, ಒಮ್ಮೆ ಇವರನ್ನೆಲ್ಲ ನಮ್ಮ ಅರವಿಂದಣ್ಣನವರನ್ನೆಲ್ಲ ಕರೆದು ಎಲ್ಲರೂ ಒಂದು ಒಟ್ಟಿಗೆ ಕೂತು ಒಂದು ಒಳ್ಳೆ ಚಿಕನ್ ಸುಕ್ಕ ಅದು ಇದೆಲ್ಲ ಒಂದು ಸ್ವಲ್ಪ ಗಮ್ಮತ್ತೆಲ್ಲ ಮಾಡಿ ಒಂದು ಗಮ್ಮತ್ ಮಾಡುವ ಅಂತ. ಹಾಗೆ ನೋಡ್ಬೇಕು ಯಾವಾಗ ಮಾಡುದಂತ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಸೆಟ್ ಆಗ್ಲಿ ಅಂತ. ಇವಾಗ ಅವರಿಗೆ ಡ್ಯೂಟಿ ಇದೆ ಅಲ್ಲ, ಡ್ಯೂಟಿ ಹೋಗಿದ್ದಾರೆ. ಹಾಗೆ ಒಂದು 7 ಗಂಟೆ ಎಲ್ಲ ಆಗ್ತದೆ ಅವರಿಗೆ ಡ್ಯೂಟಿ ಬಿಡುವಾಗ. ಮತ್ತೆ ಇಲ್ಲಿಗೆ ರೀಚ್ ಆಗುವಾಗ 7:15 7:45 ಆಗ್ತದೆ. ಹಾಗೆ ಆಗ ನಾನೆಲ್ಲ ತಿಂಡಿ ಅದು ಇದೆಲ್ಲ ರೆಡಿ ಮಾಡಿರ್ಬೇಕು, ಊಟ ಅಲ್ಲ. ಇವಾಗ ಊಟ ಕುಕ್ಕರಲ್ಲಿ ಇಟ್ಟಿದ್ದೇನೆ ಅಷ್ಟೇ. ಮತ್ತೆ ಎಂತ ಗೊತ್ತಾ ಗೈಸ್, ಕುಕ್ಕರ್ ಅಂತ ಚಂದ ಇದೆ ಆಯ್ತಾ, ತುಂಬಾ ಖುಷಿ ಆಗ್ತದೆ ಊಟ ಇಡ್ಲಿಕ್ಕೆ. ನಾನು ಎಂತ ಮಾಡ್ತೇನೆ ಗೊತ್ತಾ, 2 ಹೊತ್ತಿದ್ದು ಒಟ್ಟಿಗೆ ಊಟ ಇಡುದು. ಇಬ್ಬರೇ ಇರುದಲ್ಲ, ಅವರಿಗೆ ಟಿಫಿನ್ ಸಹ ಆಗ್ಬೇಕು, ಅದಕ್ಕೆ ಒಟ್ಟಿಗೆ ಊಟ ಇಡುದು. ಅದೊಂದು ತರ ಖುಷಿ ಆಗ್ತದೆ. ಮೊನ್ನೆ ಎಲ್ಲ ನಾನು ತುಂಬಾ ಕಷ್ಟಪಡ್ತಿದ್ದೆ. ಸೋನಾ ಮಸೂರಿ ಅಕ್ಕಿ ಊಟ ಎಲ್ಲ ಮಾಡಿ, ಅದು ಹೊಟ್ಟೆ ಸಹ ಸರಿ ಇರುದಿಲ್ಲ. ಮತ್ತೆ ಒಂದು ಹೊತ್ತಿಗೆ ಮಾತ್ರ, ಮತ್ತೊಂದು ಹೊತ್ತಿಗೆ ಆದ್ರೆ ವಾಪಸ್ ಇಡ್ಬೇಕು. ಅದು ಇದು ತುಂಬಾ ಲೇಟ್ ಆದ್ರೆ ಅದು ಹಾಳಾಗ್ತದಲ್ಲ, ಆದ ಕಾರಣ ಅದನ್ನು ಜಾಸ್ತಿ ಇಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಇವತ್ತಂತೂ ತುಂಬಾ ಮಳೆ ಬಂತು, ನಂಗೆ ಅದೊಂದು ತುಂಬಾ ಖುಷಿ ಆಯ್ತಾಯ್ತಾ. ಒಳ್ಳೆ ಮಳೆ ಬಂತು, ಇವತ್ತಿಂದ ಮಳೆ ಸ್ಟಾರ್ಟ್. ಮಾತ್ರ ಇಲ್ಲಿಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಮಳೆ ಬಂದ್ರೆ. ಒಂಥರ ಚಳಿ ಚಳಿ ಮಳೆ ಹಾಗೆ. ಇನ್ನು ಅಂಗಡಿಗೆ ಒಮ್ಮೆ ಹೋಗ್ಲಿಕ್ಕಿತ್ತು. ಇದು ಸ್ವಲ್ಪ ಐಟಮ್ಸ್ ಎಲ್ಲ ಆಗ್ಬೇಕಿತ್ತು, ತರಕಾರಿ ಎಲ್ಲ ಆಗ್ಬೇಕಿತ್ತು. ಎಲ್ಲ ಖಾಲಿ ಆಗಿದೆ. ಮೊನ್ನೆ ಅಷ್ಟೇ ನಾವು ಪ್ರೋಗ್ರಾಮ್ ಇತ್ತಲ್ಲ, ಹಾಗೆ ಆಚೆ ದೂರ ಎಲ್ಲ ಹೋಗುವಾಗ ಎಲ್ಲ ಖಾಲಿ ಮಾಡಿ ಹೋಗುದು, ಊಟ ಅದು ಇದು ಮತ್ತೆ ಎಂತಾದ್ರು. ಮತ್ತೆ ಸ್ವಲ್ಪ ಸ್ವಲ್ಪ ತರಕಾರಿ ಎಲ್ಲ ತರುದು. ಇನ್ನಾದ್ರೂ ಹಾಳಾಗ್ಲಿಕ್ಕಿಲ್ಲ, ನಮ್ಮಲ್ಲಿ ಈಗ ಫ್ರಿಡ್ಜ್ ಇಲ್ಲಲ್ಲ, ಹಾಗೆ ಇದು ಹಾಳಾಗ್ಲಿಕ್ಕಿಲ್ಲ ಇನ್ನೆಲ್ಲ. ಇನ್ನಾದ್ರೂ ಸ್ವಲ್ಪ ಜಾಸ್ತಿ ತರ್ಬೋದು, ಇಲ್ಲದ್ರೆ ನಾ ಸ್ವಲ್ಪ ಸ್ವಲ್ಪ ತರ್ದಾಯ್ತಾ. ಅದು ಖಾಲಿ ಆದ್ರೆ ಮತ್ತೆ ವಾಪಸ್ ತರ್ಬಹುದು ಅಂತೇಳಿ ಹಾಗೆ ಮಾಡುದು. ಹಾಗೆ ಮತ್ತೆ ಇದು ಎಂತಪ್ಪ, ಮೀಶೋದಲ್ಲಿ ನಾನೊಂದು ಇದು ಬಟ್ಟೆ ಇಡ್ಲಿಕ್ಕೆ ಒಂಥರ ಗಾರ್ಡೇಜ್ ಟೈಪ್ ಇದು ಅಂತ ತಕೊಂಡಿದ್ದೆ ಆಯ್ತಾ. ಅದನ್ನ ವಿಡಿಯೋ ಮಾಡಿದ್ದೇನೆ ನಾನು ಮತ್ತೆ ನನ್ನ ಗಂಡ. ಅದನ್ನ ಎಂತ ಇದು ಅದು ಸೆಟ್ ಮಾಡ್ಲಿಕ್ಕೆ ಇರ್ತದಲ್ಲ, ಅದನ್ನ ಎಷ್ಟು ಕಷ್ಟ ಮಾರ್ರೆ. ನಮಗೆ ಫಸ್ಟಿಗೆ ಹೇಗೆ ಅಂತಲೇ ಗೊತ್ತಾಗ್ಲಿಲ್ಲ. ನಾನು ಈ ವಿಡಿಯೋ ಫಸ್ಟ್ ಹಾಕ್ತೇನೆ, ಆ ವಿಡಿಯೋ ಫಸ್ಟ್ ಹಾಕ್ತೇನೆ ಅಂತ ಗೊತ್ತಿಲ್ಲ. ಅದು ವಿಡಿಯೋ ಎಡಿಟಿಂಗ್ ಆಗ್ಬೇಕಷ್ಟೇ, ಅದರಲ್ಲಿ ತುಂಬಾ ಕೆಲಸ ಇದೆ ಆಯ್ತಾ ಎಡಿಟಿಂಗ್ ಮಾಡ್ಲಿಕ್ಕೆ. ಹಾಗೆ ಎಡಿಟಿಂಗ್ ಮಾಡಿದ ಮೇಲೆ ಹಾಕ್ತೇನೆ, ಆದ ನಂತರ ಇದನ್ನ ಹಾಕ್ಬೋದಾ ಗೊತ್ತಿಲ್ಲ ನಂಗೆ. ನಾನು ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಆಯ್ತಾ. ಯಾಕಂದ್ರೆ ಫುಲ್ ತುಂಬಾ ದಿನ ಆಯ್ತು, 2 ದಿನ ಆಯ್ತಾ ಅಂತ ಒರೆಸದೆ. ಹಾಗೆ ಈಗ ಇಬ್ಬರೇ ಇರುದಲ್ಲ, ಹಾಗೆ ಏನು ಇದು ಗಲೀಜ್ ಎಲ್ಲ ಆಗುದಿಲ್ಲ, ಕ್ಲೀನ್ ನೀಟ್ ಇರ್ತದೆ. ಮತ್ತೆ ನಂಗೆ ರೂಮ್ ಮಾತ್ರ ತುಂಬಾ ನೀಟ್ ಇರ್ಬೇಕಾಯ್ತಾ, ಅದಕ್ಕೆ ಇವಾಗ ಸ್ವಲ್ಪ ಇದು ಕ್ಲೀನ್ ಮಾಡ್ಬೇಕು. ಈಗ ಅಡಿಗೆದ್ದು ಅಲ್ಲೆಲ್ಲ ಇಟ್ಟು ಬಂದಿದ್ದೇನೆ, ಇದು ಊಟ ಇಟ್ಟು ಬಂದಿದ್ದೇನೆ. ಸಾಂಬಾರ್ ಏನಾದ್ರು ಮಾಡ್ಬೇಕಾದ್ರೆ ಇನ್ನು ತರಕಾರಿ ಏನಾದ್ರು ತರ್ಬೇಕಷ್ಟೇ. ಹಾಗೆ ಈಗ ಸ್ವಲ್ಪ ರೂಮ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಡುವ. ಮತ್ತೆ ಹಸ್ಬೆಂಡಿಗೆ ಬರುವಾಗ ಏನಾದ್ರು ತಿಂಡಿ ಸಹ ಮಾಡಿ ಇಡ್ಬೇಕು, ಪಾಪ ಅವರಿಗೆ ಹಸಿವಾಗ್ತದೆ. ಹಸಿವು ಜಾಸ್ತಿ ಮಾರೆ ಅವರಿಗೆ. 1:30 1-2 ಗಂಟೆ ನಂತರ ವಾಪಸ್ ಹಸಿವಾಗ್ತದೆ ಅಂತ ಹೇಳ್ತಾರೆ. ಹಾಗೆ ಹಸಿವು ಜಾಸ್ತಿ. ಮತ್ತೆ ಇದು ವರ್ಕ್ ಇರ್ತದಲ್ಲ, ವರ್ಕಿಗೆ ಹೋಗಿ ಬಂದ ಮೇಲೆ ಎಲ್ಲಾದ್ರೂ ಹಸಿವು ಜಾಸ್ತಿ ಆಗ್ತದಲ್ಲ, ಅದಕ್ಕೆ ಏನಾದ್ರು ಮಾಡಿಡುವ ಅಂತ ಕಾಯ್ತಿರ್ಬೋದು. ಎಂತಾದ್ರೂ ಮಾಡಿ ಇರ್ತಾಳೆ ಅವಳು ಅಂತ ಹೇಳಿ, ಅದಕ್ಕೋಸ್ಕರ ಏನಾದ್ರು ಮಾಡುವ ಅಂತ. ಹಾಗೆ ನಾನು ಆಗಷ್ಟೇ ಅಲ್ಲಿ ಸ್ಟುಡಿಯೋಗೆ ಹೋಗಿದ್ದೆ. ಇಲ್ಲಿ ಬೆಳಿಗ್ಗಿಂದ ನಾನು ಒಬ್ಳೇ ಇರ್ತೇನಲ್ಲ, ಹಾಗೆ ಒಮ್ಮೆ ಪ್ರಾಕ್ಟೀಸ್ ಮಾಡುವ ಅಂದ್ರೆ. ಇವಾಗ ಲೈವಿಗೆ ಸಹ ಕೂರದೆ ತುಂಬಾ ಟೈಮ್ ಆಯ್ತು. ಮ್ಯಾರೇಜ್ ಆದ್ಮೇಲೆ 2 ಲೈವಿಗೆ ಕೂತಿದ್ದೇನೆ, ಅದು 2 ಲೈವ್ ಸಹ ಪ್ರಾಕ್ಟೀಸ್ ಮಾಡದೇನೆ ಕೂತದಾಯ್ತಾ. ಈಗ ಒಂದು ಲೈವ್ ಅಲ್ಲಿ ಕೂರ್ಬೇಕಾದ್ರೆ ಒಂದು 20-25 ಸಾಂಗ್ ಬೇಕು, ಅದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ಹಾಡನ್ನೇ ಹಾಡ್ಲಿಕ್ಕೆ ಸರಿ ಆಗುದಿಲ್ಲ,
ಮತ್ತೆ ತುಂಬಾ ದಿನ ಹಾಡಿದ್ರೆ ಸಹ ಎಲ್ಲೆಲ್ಲಿ ಹೋಗ್ತದೆ ವಾಯ್ಸ್ ಎಲ್ಲ. ಹೀಗಾಗಿ ಹೀಗೆ ಹೋಗುವುದಲ್ಲ, ಹೀಗಾಗಿ ಹೀಗೆ ಹೋಗ್ತದೆ. ಹಾಗೆ ಹಾಗೆ ಇವತ್ತೊಂದು 5-6 ಸಾಂಗ್ ಪ್ರಾಕ್ಟೀಸ್ ಮಾಡಿದ್ವಿ, ಹೊಸ ಸಾಂಗ್ಸ್ ಎಲ್ಲ. ಒಂದು ಹಿಂದಿ ಸಾಂಗ್ 3 ಸಾಂಗ್ ಹಿಂದಿ, ಮತ್ತೊಂದು 2-3 ಕನ್ನಡ, ಮತ್ತೊಂದು ಮಲಯಾಳ ನಾನೊಬ್ಳೆ ಪ್ರಾಕ್ಟೀಸ್ ಮಾಡಿದ್ದು ಆಯ್ತಾ. ಹಾಗೆ ಒಂದು 4-5-6 ಸಾಂಗು ಇವಾಗ ಪ್ರಾಕ್ಟೀಸ್ ಮಾಡಿದೆ. ಇನ್ನು ಸಹ ಒಂದು 10-15 ಸಾಂಗ್ ಆಗಬೇಕು. ಒಂದು 10-15 ಸಾಂಗ್ ಇನ್ನು ಸಹ ಪ್ರಾಕ್ಟೀಸ್ ಮಾಡಿದ ಮೇಲೆ ಒಂದಿನ ಲೈವ್ಗೆ ಕೂರಬೇಕು. ಮತ್ತು ತುಂಬ ಜನರನ್ನು ಮಿಸ್ ಮಾಡ್ತಾ ಇದ್ದೇನೆ ಆಯಿತಾ ನಾನು, ಲೈವ್ ವ್ಯೂವರ್ಸನ್ನೆಲ್ಲ. ಹಾಗೆ ಪ್ರಾಕ್ಟೀಸ್ ಮಾಡದೆ ಕೂರುದು ಬೇಡ ಅಂತ ಹೇಳಿಕೊಂಡು ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ. ಯಾಕಂದರೆ ತುಂಬ ದಿನ ಆಯ್ತಲ್ಲ, ಸುಮ್ಮನೆ ಯಾಕೆ ಅಂತೇಳಿ. ಹಾಗೆ ನೋಡುವ, ಒಂದು 2-3 ದಿನ ಕಳೆದು ನಾನು ಲೈವಿಗೆ ಸಮೇತ ಬರ್ತೇನೆ ಆಯಿತಾ, ಅರವಿಂದ್ ಎಕ್ಸ್ ಪೇಜಲ್ಲಿ. ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಸೌಜುಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅರವಿಂದ್ ಎಕ್ಸ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸೌಜು ಸಂಗೀತ ಪೇಜನ್ನು ಕೂಡ ಸಬ್ಸ್ಕ್ರೈಬ್ ಅಲ್ಲ, ಫಾಲೋ ಮಾಡಿ ಆಯಿತಾ. ಸೌಜು ಸಂಗೀತ ಪೇಜಿಗೆ ಉಂಟಲ್ಲ 1,30,30,000 ಫಾಲೋವರ್ಸ್ ಆಗಿದೆ. ಅದನ್ನ ಅದು ಮಾತ್ರ ಎಂತ ಗೊತ್ತಾ, ಅದು ಯಾರ್ದೋ ಕೈಯಲ್ಲಿದೆ ಮಾರೆ. ಎಂತ ಮಾಡುದಂತ ಗೊತ್ತಿಲ್ಲ, ಅದು ಯಾವಾಗ ಸರಿ ಆಗ್ತದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ ನಂದು ಪೇಜ್. ಅದೊಂದು ಎಲ್ಲಿಯಾದ್ರೂ ಸರಿ ಆದ್ರೆ ಖಂಡಿತ ನಾನು ಅದರಲ್ಲಿ ಸಹ ಒಂದೊಂದು ಲೈವ್ ಎಲ್ಲ ಬರ್ತೇನೆ ಆಯ್ತಾ. ಹಾಗೆ ಇನ್ಸೈಟ್ ಎಲ್ಲ ಒಳ್ಳೇದಿದೆ ಗೊತ್ತುಂಟಾ. ಎಂದು ಅದರಲ್ಲೆಲ್ಲ ವೀಡಿಯೋಸ್ ಹಾಕಿದ್ರೆ ಎಂತ ರೀಚ್ ಆಗ್ತದೆ ಗೊತ್ತುಂಟಾ, ಒಳ್ಳೆ ರೀಚ್ ಆಗ್ತದೆ ಮಾರೆ. ಮತ್ತು ನಮ್ಮ ಅರವಿಂದ್ ಎಕ್ಸ್ ಪೇಜ್ 1,72,000 ಫಾಲೋವರ್ಸ್ ಆಗಿದೆ. ಇನ್ನು ಖಾಲಿ 28,000 ಫಾಲೋವರ್ಸ್ ಮಾರೆ 2 ಲಕ್ಷಕ್ಕೆ. ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಉಂಟಲ್ಲ, ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ, ನಮ್ದು ಅವತ್ತು ಹ್ಯಾಕ್ ಆಯ್ತಲ್ಲ ಪೇಜ್, ಅದರಲ್ಲಿ ಒಂದು 7 ಲಕ್ಷದವರೆಗೆ ಫಾಲೋವರ್ಸ್ ಇದ್ರಲ್ಲ, ತುಂಬಾ ಬೇಸರ ಆಗಿತ್ತು ಆಯ್ತಾ. ಮರಳಿ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ವಿ, ಭರವಸೆ ಬಿಟ್ಟಿರ್ಲಿಲ್ಲ, ಮತ್ತೆ ಸಿಗ್ಲಿಲ್ಲ. ಯಾರ್ದೋ ಒಂದು ಕೈವಶ ಆಯ್ತು. ಅದಕ್ಕಿಂತ ಮುಂಚೆನೆ ಸೆಟ್ಟಿಂಗ್ ಎಲ್ಲಿಯಾದ್ರೂ ನಾನು ಕಲ್ತಿದ್ರು ಅದನ್ನು ಉಳಿಸ್ಬೋದಿತ್ತು. ನನಗೆ ಪೇಜ್ ಮಾಡಿ ಕೊಟ್ಟದ್ದು ಆದ ನಂತರ ಅಲ್ಲ, ನನಗೆ ಪೇಜ್ ಮಾಡಿ ಕೊಟ್ಟದ್ದು ಒಂದು 2 ವರ್ಷನೇನು ಆಯ್ತು ಅಷ್ಟೇ ಅಲ್ವಾ. ಅದಕ್ಕಿಂತ ಮುಂಚೆ ನನಗೆ ಪೇಜ್ ಇದೆಲ್ಲ ಬಗ್ಗೆ ಎಲ್ಲ ಗೊತ್ತಿರ್ತಿದ್ರೆ ಗ್ಯಾರಂಟಿ ನಾನು ಆ ಪೇಜನ್ನು ಉಳಿಸ್ತಿದ್ದೆ ಆಯ್ತಾ. ಒಂದು ಸೆಟ್ಟಿಂಗ್ಸ್ ಎಲ್ಲ ಅದಕ್ಕಿಂತ ಮುಂಚೆ ಎಲ್ಲ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಪೇಜಿದ ಬಗ್ಗೆ ಎಲ್ಲ. ಅಕೌಂಟಿದ ಬಗ್ಗೆ ಏನು ಕೇಳಿದ್ರು ಗೊತ್ತಿತ್ತು. ಇವಾಗ ನನಗೆ ಪೇಜಿದು ಸಹ ಗೊತ್ತಿದೆ, ಅಕೌಂಟಿದು ಸಹ ಗೊತ್ತಿದೆ. ಹಾಗೆ ಇವಾಗ ನನ್ನದು ಸಹ ಪೇಜ್ ಹ್ಯಾಕ್ ಆಗ್ತಿತ್ತು. ಅವನನ್ನು ಬೇಗ ನಾನು ಇದು ಎಂತ ಕಂಟ್ರೋಲಿಂದ ತೆಗ್ದಾಕಿ ಇವಾಗ ಅವನಿಗೆ ಫುಲ್ ಕಂಟ್ರೋಲ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವನಲ್ಲಿ ಇದ್ದಾನೆ, ಅಂದ್ರೆ ಅದರಲ್ಲಿ ಸ್ಟಾರ್ ಮತ್ತೆ ಬೋನಸ್ ಅದು ಇದೆಲ್ಲ ಏನಾದ್ರು ಅಮೌಂಟ್ ಇದು ಬರುವಂಥದ್ದನ್ನ ಎಲ್ಲ ಆಫ್ ಮಾಡಿ ಇಟ್ಟಿದ್ದಾನೆ. ಅದನ್ನ ನನಗೆ ಆನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ನನ್ನ ಪೇಜಿನ ಹೊರಗೆ ಹೋದ್ರೆ ಮಾತ್ರ ನನಗೆ ಸರಿ ಮಾಡ್ಲಿಕ್ಕೆ ಆಗುದಾಯ್ತಾ. ಆದ ಕಾರಣ ಅದನ್ನ ಕಾಯ್ತಾ ಇದ್ದೇನೆ, ಅವನು ಯಾವತ್ತಾದ್ರೂ ಹೋಗ್ಬೋದು, ಇನ್ನು ನನ್ನ ಪೇಜ್ ಸಿಗುದಿಲ್ಲ ಅಂತೇಳಿ ಅವನಿಗೆ ಗೊತ್ತಾದ ನಂತರ ಹೋಗ್ಬೋದು ಅಂತ ಹೇಳಿಕೊಂಡು ನಾನು ಇವಾಗ ಕಾಯ್ತಾ ಇದ್ದೇನೆ ಆಯ್ತಾ. ಯಾವಾಗ್ಲೂ ಚೆಕ್ ಮಾಡ್ತಾ ಇರ್ತೇನೆ ಅವನು ಹೋಗಿದಾನ ಅಂತ. ಕರ್ಮ ಮಾರೆ, ಹೇಗೆ ಬಂದಿದ್ದಾನೆ ಅಂತ ಗೊತ್ತಿಲ್ಲ ಅಂತ. ಅದು ನಮ್ದು ಅರವಿಂದ್ ಎಕ್ಸ್ ಪೇಜ್ ಓಲ್ಡ್ ಪೇಜ್ ಇತ್ತಲ್ಲ, ಅದ್ರ ಅಂಡರ್ ಅಲ್ಲಿ ಇದ್ದದ್ದು ನನ್ನ ಪೇಜ್. ಹಾಗೆ ನನ್ನ ಪೇಜ್ಗೆ ಸಮಸ್ಯೆ ಅದು. ಇಲ್ಲದಿದ್ರೆ ಉಂಟಲ್ಲ ಇವಾಗ ಒಂದು 2-3 ಲಕ್ಷ ನನ್ನ ಫಾಲೋವರ್ಸ್ ಆಗ್ತಿತ್ತು. ನಾನು ಇಂಟ್ರೆಸ್ಟ್ ಅಲ್ಲಿ ಮಾಡ್ತಿದ್ದೆ, ನನಗೆ ಅದೊಂದು ಇಂಟ್ರೆಸ್ಟೇ ಹೋಯ್ತು ಅಂತ. ಎಷ್ಟು 1 ಲಕ್ಷವರೆಗೆ ಹೇಗೆ ಹೋಯ್ತು ಮಾರೆ. ಮತ್ತೆ ನಂಗೆ ಈಗ ಇಂಟ್ರೆಸ್ಟ್ ಹೋಯ್ತು. ಈಗ ನಾನು ಅಕೌಂಟನ್ನು ಸೌಜುಗೌಡ ಅಕೌಂಟ್ ಇದೆಲ್ಲ, ಸೌಜು ಲಿತಿನ್ ಗೌಡ ಅಂತ ಉಂಟು ಈಗ. ಆ ಅಕೌಂಟಲ್ಲೇ ನಾನು ಜಾಸ್ತಿ ರೀಲ್ಸ್ ಮತ್ತೆ ಫೋಟೋಸ್ ಅದು ಇದೆಲ್ಲ ನಾನು ಹಾಕ್ತಾ ಇದ್ದೇನೆ. ಮತ್ತೊಂದು ಅಕೌಂಟ್ ಇತ್ತು ನಂದು ಸೌಜು ಗೌಡ ಅಂತ, ಅದರಲ್ಲಿ ಸಹ 1.5 ಲಕ್ಷ ಫಾಲೋವರ್ಸ್ ಇದ್ರು. ಅದು ಸಹ ಹಾಗೆ ಅದೆಂತ ಆಯ್ತು ಅಂತಲೇ ಗೊತ್ತಿಲ್ಲ ಮಾರೆ. ಅದ್ರಲ್ಲಿ ಎಂತ ನನಗೆ ಪೋಸ್ಟ್ ಎಲ್ಲ ಹಾಕ್ಲಿಕ್ಕೆನೇ ಆಗುದಿಲ್ಲ, ಆ ಥರ ಒಂದು ಪ್ರಾಬ್ಲಮ್. ಆದ ಕಾರಣ ಅದನ್ನು ಸಹ ನಾನು ಸುಮ್ಮನೆ ಇದು ಡಿಲೀಟ್ ಮಾಡಿ ಬಿಟ್ಟೆ. ಈಗ ಅದಿಲ್ಲ, ಈಗ ಸೌಜುಲಿ ತಿನ್ನಕ್ಕಿದಿಲ್ಲ, ಅದೊಂದು ಪೇಜ್ ಇದೆ, ಅಕೌಂಟ್ ಇದೆ, ಅದನ್ನೊಂದು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೇನೆ ಈಗ. ಹಾಗೆ ಫಾಲೋ ಮಾಡಿ ಆಯ್ತಾ ನನ್ನ ಅಕೌಂಟನ್ನು ಕೂಡ. ಹಾಗೆ ಒಳ್ಳೊಳ್ಳೆ ಲಾಗ್ಸ್ ಮತ್ತೆ ರೀಲ್ಸ್ ಎಲ್ಲ ಹಾಕ್ತೇನೆ. ಇಲ್ಲಿ ಒಂಥರ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ, ಏನು ಬೋರ್ ಆಗುದಿಲ್ಲ.
ನನ್ನ ಗಂಡನ ಹತ್ರ ಸಹ ಹೇಳುದು. ಅವ್ರು ಹೇಳುದು, ನಿಂಗೆ ಡೇ ಬೋರ್ ಆಗಲ್ವಾ ಮರೈತಿ ಇಲ್ಲಿ ಅಂತ, ಒಬ್ಳೆ ಎಲ್ಲ ಬೋರ್ ಆಗಲ್ವಾ ಅಂತ. ಇಲ್ಲ ಅಂತ ಹೇಳುದಾಯ್ತಾ, ನಂಗೆ ಒಂಥರ ಇಲ್ಲಿ ಖುಷಿ ಆಗ್ತದೆ ಅಂತ. ಒಂದೊಂಥರ ವಾತಾವರಣ ಸೈಲೆಂಟ್ ಆಗಿ, ಒಮ್ಮೊಮ್ಮೆ ಗಾಡಿಗಳು ಹೋಗ್ತಾ ಇರ್ತದೆ ಅಷ್ಟೇ. ಅದು ಬಿಟ್ರೆ ಒಂಥರ ಯಾರ್ದು ಕಿರಿಕಿರಿ ಇಲ್ಲ. ಇಲ್ಲಿಗ ಮೇಲೆ ಒಂದು ರೂಮಲ್ಲಿ ನಾವಿದ್ದೇವೆ, ಇನ್ನೊಂದು ರೂಮ್ ಇದೆ ಅಲ್ಲಿ ಆಚೆ ಸೈಡ್. ಅಲ್ಲಿ ಇವಾಗ ಬರ್ತಾರೆ ಅಂತ ಫ್ಯಾಮಿಲಿಯವರು. ಅವರು ಬಂದ ಮೇಲೆ ಯಾವ ತರ ಇರ್ತದೆ ಗೊತ್ತಿಲ್ಲ. ತುಂಬಾ ಜನ ಇದ್ದಾರ ಅಂತ ಅಲ್ಲಿ. ಅವರು 4-5 ಜನ ಫ್ಯಾಮಿಲಿ ಫುಲ್ ಬರ್ತಾರೆ ಆಗಿರ್ಬೇಕು. ಹಾಗೆ ಈಗ ಅಂದ್ರೆ ಒಂಥರ ಸೈಲೆಂಟ್ ಪ್ಲೇಸ್, ಹಾಗೆ ಒಂಥರ ಖುಷಿ ಆಗ್ತದೆ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನೆಲನ್ನು ಮಾತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. 13,090 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಬೇಗ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು 25,000 ಸಬ್ಸ್ಕ್ರೈಬರ್ ಮಾಡಿಕೊಡಿ ಎಲ್ಲರೂ ಕೂಡ ಸೇರಿ. ಆದಷ್ಟು ಒಳ್ಳೊಳ್ಳೆ ಲಾಗ್ಸ್ ನಾನು ಹಾಕ್ತೀನಿ ಖಂಡಿತ. ಇನ್ನು ನಾನು ಇವಾಗ ನನ್ನ ಹತ್ರ ಗಾಡಿ ಇಲ್ಲ. ನನ್ನ ಗಾಡಿಯನ್ನ ಹಸ್ಬೆಂಡ್ ತಗೊಂಡು ಹೋಗ್ತಾರಾ, ಹಾಗೆ ಇಲ್ಲ. ಇಲ್ಲದ್ರೆ ಎಲ್ಲಿಯಾದ್ರೂ ಇಂಟ್ರೊಡ್ಯೂಸ್ ಮಾಡುದು, ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಇದೆ ನನ್ನ ಹತ್ರ ನಿಜವಾಗ್ಲು. ಅಲ್ಲಿ ಎಲ್ಲ ಹೋಗಿ ನಾವು ವಿಡಿಯೋ ಎಲ್ಲ ಮಾಡಬೇಕು. ಹಾಗೆ ಮತ್ತೆ ಪ್ರಮೋಷನ್ ಯಾರಾದ್ರೂ ಇದ್ರೆಲ್ಲ ಹೇಳಿ, ಖಂಡಿತವಾಗ್ಲೂ ಮಾಡಿಕೊಡ್ತೇನೆ. ಕಮ್ಮಿ ಬಜೆಟ್ ಅಲ್ಲಿ ಮಾಡಿಕೊಡ್ತೇನೆ ಆಯ್ತಾ. ತುಂಬಾ ಜಾಸ್ತಿ ಏನು ಹೇಳುದಿಲ್ಲ. ಇನ್ಸ್ಟಾದಲ್ಲಿ ಬೇಕಾದ್ರೆ ಪ್ರಮೋಷನ್ ಮಾಡಿಕೊಡ್ಬೋದು, ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಪ್ರಮೋಷನ್ ಮಾಡಿಕೊಡ್ಬೋದು. ನಿಮಗೆ ನೀವು ಏನು ಯಾವುದರ ಬಗ್ಗೆ ಪ್ರಮೋಷನ್ ಹೇಳ್ತೀರಿ, ನಾವು ಅಲ್ಲಿಗೆ ಬಂದು ವಿಡಿಯೋ ಎಲ್ಲ ಮಾಡಿಕೊಂಡು ಬಂದು ಪ್ರಮೋಷನ್ ಮಾಡಿಕೊಡ್ತೀವಿ ಖಂಡಿತ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನನಗೆ ಈ ಯೂಟ್ಯೂಬನ್ನು ತುಂಬ ಮೇಲಕ್ಕೆ ಬೆಳೆಸಬೇಕು ಅಂತ ತುಂಬ ಆಸೆ ಇದೆ ಆಯಿತಾ. ನನಗೆ ಈ ಥರ ಮಾತಾಡೋದು ಅಂತೇಳಿ ತುಂಬ ಇಷ್ಟನೇ ನನಗೆ. ಹಾಗೆ ತುಂಬ ಎತ್ತರಕ್ಕೆ ಬೆಳೆಸಬೇಕು ಅಂತ ಇದೆ. ಮತ್ತು ನನಗೆ ನನ್ನ ಹಸ್ಬೆಂಡು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಯಿತಾ. ಇದು ನೀನು ಮಾಡು, ಒಳ್ಳೊಳ್ಳೆ ಕಂಟೆಂಟ್ ಮಾಡು ಅಂತೆಲ್ಲ ಹೇಳ್ತಾರೆ. ಅದು ಮಾಡ್ಬೋದು, ಇದು ಮಾಡ್ಬೋದು ಅಂತ ತುಂಬ ಹೇಳ್ತಾರೆ ಆಯಿತಾ. ಮಾಡಬೇಕು ಇವಾಗ. ಸ್ವಲ್ಪ ಬ್ಯುಸಿ ಇದೆ ಅಲ್ವಾ, ಖಂಡಿತವಾಗ್ಲೂ ಒಳ್ಳೊಳ್ಳೆ ಲಾಗ್ ಮಾಡ್ತೇನೆ. ಇವಾಗ ಕುಕ್ಕರಲ್ಲಿ 3 ವಿಸಿಲ್ ಆಯ್ತು, ಇನ್ನು ತೆಗೆಯದಿದ್ರೆ ಫುಲ್ ಬೆಂದು ಪಾಯಸ ಆಗಿ ಹೋಗ್ಬೋದು. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.